ಇದು ಎಂಟ್ರಿ ಇಲ್ಲಿ ಬೇಡ, ಇದು ಕ್ಲೋಸ್ ಮಾಡಿ ಸೆಂಟ್ರ್ ತಗೊಳ್ಳಿ. ಇದೆಲ್ಲ ತಗೋದ್ಬಿಡಿ, ಕಬ್ಬಿಂದ ದೊಡ್ಡದಾಗ ಅಲ್ವಾ? ಅಟ್ಯಾಚ್ ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ. ಇದೊಂದು ಕೆಲಸ ಮಾಡಿ, ಎರಡು ಮಾಡ್ಕೊಳ್ಳಿ. ಇದು ಬರೋಲ್ಲ, ಹಾಸ್ಪಿಟಲ್ ಬರೋದು ಬೇಡ, ಇಲ್ಲಿ ಬೇಡ. ಕೆಲವು ಆಕ್ಸಿಡೆಂಟ್ಗಳಿಗೆ ಚಾನ್ಸ್ ಇರುತ್ತೆ, ಅಪಘಾತಗಳ ವಲಯ ಇದು ಬೇಡ ಅಂದ್ರೆ ಬೇಡ, ಸುಮ್ಮನೆ ಕೈ ಬಿಟ್ಬಿಡಿ. ಅರ್ಥ ಆಯ್ತಾ? ಸೆಂಟ್ರಲ್ಲಿ ಕ್ಲೋಸ್ ಮಾಡಿ. ಆಕಸ್ಮಿಕ ನಾನು ಹೇಳೋದು ಇಲ್ಲಿ ಬೇಕೇ ಬೇಕಪ್ಪ ಅನಿಸಿದ್ರೆ ಇಲ್ಲಿವಾಗ ಅಷ್ಟೇ ಕ್ಲೋಸ್ ಮಾಡಬೇಕು, ಇದನ್ನೆಲ್ಲ ಓಪನ್ ಮಾಡಬೇಕು. ಇದೆಲ್ಲ ಓಪನ್ ಇರಬೇಕು, ಅಷ್ಟೇ ಕ್ಲೋಸ್ ಮಾಡ್ಬೇಕು. ಇದನ್ನೆಲ್ಲ ಓಪನ್ ಇರಬೇಕು. ಓಪನ್ ಇರೋದು ನಾವು ಓಡಾಡಬೇಕು. ಇದು ತೆಗಿಬೇಕು, ಇದನ್ನೊಂದೇ ಕ್ಲೋಸ್ ಮಾಡ್ಕೋಬೇಕು. ಇದೊಂದು ರೂಮ್ ಮಾಡ್ಕೊಳ್ಳಿ, ಇಲ್ಲ ಡೋರ್ ಓಪನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಬಾತ್ರೂಮ್ ಮಾಡ್ಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ. ಆ ಕಡೆ ಮಾಡ್ಬೇಕು. ಮಾಡ್ಕೊಂಡು ಅದ್ರ ಆಪೋಸಿಟ್ ವಿಂಡೋ ತಗೊಳ್ಳಿ. ಧೂಳು ಘಾಟು ಇರ್ಲಿ. ಯಾರು ತಿನ್ನಲ್ಲ, ನಾವು ಯಾರು ವಿಷ ಕೊಡಲ್ಲ, ಅವರೊಬ್ಬರು ಕುಡಿತಾರೆ ನಂಗೆ ಆಗ್ತಾ ಇದೆ. ಅರ್ಥ ಆಯ್ತು ಹೇಳೋದು? ಆದ್ರೂ ನಮ್ಮಲ್ಲೇ ಅಲ್ಲ, ನಮ್ಮಲ್ಲೇ ಅಲ್ಲ. ಹಾಗಾಗಿ ಇಲ್ಲಿವರೆಗಿದೆಯಾ? ನಮ್ಮ ಇಲ್ಲಿವರೆಗಿದೆಯಾ? ಮನೆ ಇಲ್ಲಿವರೆಗಿದೆಯಾ? ಮತ್ತೆ ಒಂದು ಕೆಲಸ ಮಾಡೋಣ, ಇದು ಹಿಂಗೆ ಇದ್ದು ಬಿಡ್ಲಿ, ತೆಗೆದಕ್ಕದ್ ಬೇಡ. ಇನ್ನು ಲ್ಯಾಂಡಿಂಗ್ ಮಾಡ್ಕೊಂಬೇಡ, ಲ್ಯಾಂಡಿಂಗ್ ಮಾಡ್ಕೊಂಡು ಹತ್ತಿ ಬೇಡ, ಸರಿನಾ? ಇಲ್ಲಿಂದ ಸ್ಟ್ರೈಟ್ ಆಗಿ ಆ ಕಡೆ ಮೂಲ ಇದೆಯಲ್ಲ, ಈ ನೇರವಾಗಿ ಆ ಒಂದು ಇದಕ್ಕೆ ನೇರವಾಗಿ ಒಂದು ಪಿಲ್ಲರ್ ಹಾಕ್ಬೇಕು. ಒಂದು ಪಿಲ್ಲರ್ ಹಾಕ್ಬೇಕು, 4 ಮೂಲೆ ಪಿಲ್ಲರ್ ಹಾಕೊಂಡು ಇಲ್ಲಿಂದ ಹೋಗುತ್ತಲ್ಲ ಆಲ್ರೆಡಿ 4 ಕಡೆ ತಗೊಳ್ಳಿ. ಜಾಗ ಇಲ್ಲ, ಒಂದು 4 ಕಡೆ ತಗೊಂಡು ಇದಕ್ಕೆ ಹೋಗ್ತಲ್ಲ, ರಕ್ಷಣೆ ಮಾಡ್ಕೊಡ್ತಾರೆ. ಬಾಲ್ಕನಿ ಟೋಟಲ್ ಬಾಲ್ಕನಿ ಅದೇನಾಗುತ್ತೆ, ಸ್ಟೇರ್ಕೇಸ್ ಲೆವೆಲ್ಗೆ ಬಾಲ್ಕನಿ ಫಿನಿಶ್ ಅಷ್ಟು ಮಾಡ್ಕೊಳ್ಳಿ. ಫುಲ್ ಕಟ್ ಮಾಡಿ ಫಸ್ಟ್ ಇದೆಲ್ಲ ತೆಗೀರಿ. ಏನಿದೆ ಇದೇನಿದೆ? ಎರಡೆರಡು ರೂಮ್ ಹೊಡೆದಾಕ್ತಾನೆ. ಅದು ಫಸ್ಟ್ ಹೊಡೆದಾಕಿ ಪ್ಯಾರಾಪೆಟ್ ಒಂದು ಲೆವೆಲ್ಗೆ ಪೂರ್ತಿ ಹೊಡೆದಾಕ್ತಾರೆ. ಸರಿನಾ? ಕೆಳಗೆ ಹೋಗೋಣ, ಕೆಳಗೆ ಹೇಳ್ತೀನಿ. ಅದೇನು ಮಾಡುತ್ತಂದ್ರೆ ಹೆಣ್ಮಕ್ಳು ತೊಂದರೆ ಆಗತ್ತೆ ಕಂಡ್ರೆ, ಅದು ದುಡ್ಡೆಲ್ಲ ಸುತ್ತೋಗುತ್ತದು. ಮಾಡಬೇಡಿ ಅದನ್ನ. ಇದನ್ನೆಲ್ಲ ಪೂರ್ತಿ ಕಂಪ್ಲೀಟ್ ನಾಳೆ ಸ್ಟಾರ್ಟ್ ಮಾಡಿ ಕೆಲಸ ಇದೆ. ಇಲ್ಲಿ ಯಾವುದು ಇಡಬೇಡಿ. ಇದು ತೂಕನ ತಗೊಂಡು ಆ ಕಡೆ ಇಟ್ಕೊಳ್ಳಿ, ಬೇಕಾದ್ರೆ ನಮ್ದೇನು ಅಭ್ಯಂತರ ಏನಿಲ್ಲ. ಈ ನೀರಿದೆಯಲ್ಲ ಟ್ಯಾಂಕು, ಯಾವುದೇ ಕಾರಣಕ್ಕೆ ಇಡಬೇಡಿ. ಇದಿಟ್ರೆ ಏನಾಗುತ್ತೆ ಅಂದ್ರೆ ಗಂಡು ಮಕ್ಕಳ ತಲೆ ಮೇಲೆನೇ ಕಲ್ಲಾಗ್ದಂಗೆ. ಈ ಮನೆ ಗಂಡು ಮಕ್ಕಳು ದೊಡ್ಡದಾಗ ಬೆಳೆಯೋದೇ ಇಲ್ಲ. ನೆನ್ಪಿಟ್ಕೊಂಡ್ಬಿಡಿ. ಅವ್ರೇನು ಮಾಡಿದ್ರು ಫೇಲ್ಯೂರೇ, ಅದಕ್ಕಾಗಿ ಇಮ್ಮಿಡಿಯೇಟ್ ಆಗಿ ತೆಗೆದು ಸದ್ಯಕ್ಕೆ ಆ ಕಡೆ ಇಟ್ಕೊಳ್ಳಿ. ಆ ರೂಮ್ ಬಂದಂಗೆ ಆ ರೂಮ್ ಮೇಲೆ ಇಟ್ಕೊಳ್ಳೋಣ. ಆ ಮೂಲೆ ಇಲ್ಲ, ಸದ್ಯಕ್ಕೆ ಇದು ಕಿತ್ಬಿಟ್ಟು ಆ ಮೂಲೆಗೆ ಇಟ್ಕೊಳ್ಳಿ. ಇದು ಏನು ತೊಂದರೆ ಇಲ್ಲ. ಈ ಥರ ಕಟ್ಟಿದಿರಲ್ಲ, ಅದು ತೆಗೆದಾಕಿ. ಅದು ತೆಗೆದಾಕಿ. ಮತ್ತೆ ಈ ಗೋಡೆ ಪಕ್ಕದಲ್ಲಿ 2 ಇಂಚ್ ಬಿಟ್ಟು 2 ಇಂಚ್ ಬೆಡ್ರೂಮ್ ಆಗ್ತದೆ. ಓಕೆ, ಹಾಲ್ ಆಗುತ್ತೆ. ನೋಡಿ,